ಏತಕ್ಕೋಸ್ಕರಪ್ಪ ಮಾಡಿದ್ದೀವಿ ಅಂದರೆ ಸಿಂಹರಾಶಿ ಸೂರ್ಯ ಒಂದು ಮಗನಾಗಿರ್ತಕ್ಕಂಥ ಸೂರ್ಯನ ರಾಶಿ ಅದು ಸಿಂಹರಾಶಿ. ಆದ್ದರಿಂದ ಹೆಚ್ಚಿನ ಶಕ್ತಿಯನ್ನು ಹೊಂದಿರ್ತಾನೆ ಹಾಗೂ ಹೆಚ್ಚು ಅನುಗ್ರಹ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ. ಸ್ವಾಮಿಗೆ ವಿಶೇಷವಾದ ಎಲ್ಲ ಗ್ರಹಚಾರಗಳನ್ನು ನಿಮಾಡುವ ಶಕ್ತಿಯನ್ನು ಹೊಂದಿರ್ತಾನೆ. ಅಮಾವಾಸ್ಯೆ ಅಂದರೆ ಕತ್ಲು, ಅಮಾವಾಸ್ಯೆಗೆ ದೊರೆ ಯಾರಪ್ಪ ಅಂದರೆ ಶನೇಶ್ವರ ಸ್ವಾಮಿ. ಅವರ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ ಭಗವಂತ ಎಲ್ಲ ನಿವಾರಣೆ ಮಾಡ್ತಾನೆ. ಹಾಗೂ ಪಿತೃದೋಷ ಇರಲಿ, ಹಾಗೂ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ ಶನಿ, ಹಾಗೆ ಶನೇಶ್ವರ ಸ್ವಾಮಿ ಅತಿ ಕ್ರೂರ ದೃಷ್ಟಿ ಇರ್ತದೆ. ಅಂಥವರಿಗೆಲ್ಲ ದೃಷ್ಟಿ ದೋಷ ಶಮನ ಮಾಡಿ ಅವರಿಗೆ ಒಳ್ಳೆಯ ಆಯುಷ್ಯು ಆರೋಗ್ಯ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈ ದಿನ ಸ್ವಾಮಿನ ಯಾರು ಬಂದು ಸ್ವಾಮಿನ ದರ್ಶನ ಮಾಡ್ತಾರೆ, ಅವರ ಆಶೀರ್ವಾದ ಪಡಿತಾರ, ಅವರಿಗೆಲ್ಲ ಭಗವಂತ ಒಳ್ಳೆಯದು ಅನುಗ್ರಹ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸ್ವಾಮಿಗೆ. ಎಷ್ಟು ಜನ ಇವತ್ತು ಒಂದು 5,000 ಜನ ಮೇಲೆ ಬಂದಿರ್ತಾರೆ. ಇವತ್ತು 5,000 ಜನ ಬಂದು ದರ್ಶನ ಮಾಡಿರ್ತಾರೆ, ಪ್ರಸಾದ ಸ್ವೀಕರಿಸಿರ್ತಾರೆ, ಸ್ವಾಮಿ ಆಶೀರ್ವಾದವನ್ನು ಪಡೆದಿರ್ತಾರೆ. ಬೆಳಗ್ಗೆ ಸ್ವಾಮಿಗೆ ಬೆಳಗ್ಗೆ 3:30 ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ದ್ರವ್ಯ ಅಭಿಷೇಕ, ಸ್ವಾಮಿಗೆ ಗಣಪತಿ ಪೂರ್ವಕವಾಗಿ ಅಷ್ಟೋತ್ತರ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಷ್ಟೋತ್ತರ ಹಾಗೂ ಅನಂತ ಪದ್ಮನಾಭ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅನಂತ ಪದ್ಮನಾಭ ಸ್ವಾಮಿ ಅಷ್ಟೋತ್ತರ. ಸ್ವಾಮಿಗೆ ವಿಶೇಷವಾಗಿ ಸಹಸ್ರನಾಮ ಅರ್ಚನೆ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಸಹಸ್ರನಾಮ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಹಾಗೂ ಅನಾವೃಷ್ಟಿ ದೋಷ ನಿವಾರಣೆ ಆಗಿ ಗ್ರಾಮ ಎಲ್ಲ ಸುಭಿಕ್ಷವಾಗಿರಲಿ, ನಮ್ಮ ರಾಷ್ಟ್ರ ಎಲ್ಲ ಸುಭಿಕ್ಷವಾಗಿರಲಿ, ನಮ್ಮ ರಾಜ್ಯ ಪ್ರಜೆಗಳೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಾಮಿಗೆ ಸಹಸ್ರನಾಮವನ್ನು ಮಾಡುತ್ತೇವೆ. ಆದ್ದರಿಂದ ಎಲ್ಲರೂ ಇವತ್ತು ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದಿರ್ತಾರೆ. ಸ್ವಾಮಿಗೆ ಎಲ್ರಿಗೂ ಒಳ್ಳೆಯ ಅನುಗ್ರಹ ಕೊಡಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ.